ಒಂದು ಹಿಂಗೆ ನೆಟ್ಟಿಗೆ ನಿಂತಿಲ್ಲ. ನೋಡಿದ್ದೀರಾ? ಎಲ್ಲ ಪಾತಾಳದ ಕಡೆ ನೋಡಿದೆ. ಪಾತಾಳ ಅವತ್ತು ಪರಮಾತ್ಮ ಆ ಪಾತಾಳ ಲೋಕಕ್ಕೆ ಆಲ್ದು ಬೀಳು ಬಿತ್ತಂತೆ. ಇವನ ಗರ್ಭದಲ್ಲಿ ನಾನು ಅವತರಿಸಬೇಕು, ಬೇಗ ಹತ್ತಿ ಬಾ ಈಚೆಗೆ ಅಂತ ಹೇಳಿದಾಗ ಆ ಹಾಲಿನ ಬೀಳನ್ನು ಹಿಡ್ಕೊಂಡು ಹತ್ತು ಬರ್ತಾ ಇದ್ದಾನೆ ದಶರಥ. ಸಮುದ್ರದಿಂದ ಈಚೆಗೆ ಬಂದು ಸುಮಂತ್ರ ಒಂದು ಕಡೆ ಮೂರ್ಛಿತನಾಗಿ ಬಿದ್ದಿದ್ದ. ಪ್ರಭೋ ಮಹಾರಾಜ, ಸುಮಂತ್ರ ಮಹಾರಾಜ, ಎಂತಹ ಅನಾಹುತವಾಗೋಯ್ತು. ನನ್ನ ಮಾತನ್ನು ಕೇಳದೆ ಸರುಹೊತ್ತಿನಲ್ಲಿ ನೀರಿಗಿಳಿದು ಅಪಾಯಕ್ಕೀಡಾದೋ. ನಾವು ಬದುಕಿದ್ದೇ ಹೆಚ್ಚು. ಎಲ್ಲವೂ ಆ ಭಗವಂತನ ಇಚ್ಛೆ ಸುಮಂತ್ರ, ಚಿಂತಿಸಬೇಡ. ಬಾ, ನಾವು ಬಂದದ್ದಕ್ಕೆ ಭಗವಂತನನ್ನು ಪೂಜಿಸಿ ನಾವು ಬೇಗ ಅರಮನೆಗೆ ಹಿಂತಿರುಗೋಣ ಅಂತ ಹೇಳಿ ಆ ತೊಯ್ದ ಬಟ್ಟೆ, ಒದ್ದೆ ಬಟ್ಟೆಯಲ್ಲಿಯೇ ಆ ಮರಳನ್ನು ಗೋರಿ ಗುಡ್ಡೆ ಮಾಡಿದ್ದಾರೆ. ಅಲ್ಲಲ್ಲಿ ಬಿಟ್ಟಿದ್ದ ಮುರುಗ, ಮಲ್ಲಿಗೆ, ಸೇವಂತಿಗೆ ಎಲ್ಲ ಪುಷ್ಪಗಳನ್ನು ತಂದು ಆ ಲಿಂಗದ ಮೇಲಿಟ್ಟು ಆ ಈರುವರು ಪೂಜೆ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಶಿವ ಶಂಕರ ಕುರುಭಂಕರ, ಶಿವಶಂಕರ ಅಭಯಂಕರ, ನಿನ್ನ ನಾಮವ ಪಾಡುವೆವೋ, ನಿನ್ನ ನಾಮವ ಪಾಡುವೆವೋ ಶಿವಶಂಕರ. ಬೇಡನ ಕಣ್ಣನ ಭಕುತಿಗೆ ಒಲಿದು ಲಿಂಗದಿ ಮೂಡಿದೆ ಓ ಶಿವನೇ. ದೀನ ದಯಾಕರನೇ, ದೀನ ದಯಾಳು ಶಿವನೇ, ಶಿವನೇ ಶಿವನೇ ಶಿವಶಂಕರ ಅಭಯಂಕರ, ನಿನ್ನ ನಾಮವ ಪಾಡುವೆವೋ, ನಿನ್ನ ನಾಮವ ಪಾಡುವೆವೋ, ನಾಮವ ಪಾಡುವೆವೋ. ಭಕುತ ಮಾರ್ಕಂಡನ ಭಕುತಿಗೆ ಒಲಿದು ಲಿಂಗದಿ ಉದಿಸಿದೆ ಓ ದೇವಾ. ದೀನ ದಯಾ ಪರನೇ, ದೀನ ದಯಾಳು ಶಿವನೇ, ಶಿವನೇ ಶಿವನೇ ಶಿವಶಂಕರ ಅಭಯಂಕರ, ನಿನ್ನ ನಾಮವ ಪಾಡುವೆವೋ, ನಿನ್ನ ನಾಮವ ಪಾಡುವೆವೋ, ನಿನ್ನ ನಾಮವ ಪಾಡುವೆವೋ. ಆನಂದವಾಗಿ ಪೂಜೆ ಮಾಡಿಸ್ತಾ ಇದ್ದಾರೆ. ಈ ಸಮುದ್ರದಲ್ಲಿ ಹೆಣ್ಣು ಮೀನು ಸೋತೋಯ್ತು. ಗಂಡು ಮೀನು ಹೇಳ್ತು, ನನ್ನ ಬಾಯಲ್ಲಿರುವ ಪೆಟ್ಟಿಗೆಯನ್ನು ನಾನು ಅಲ್ಲಿ ಉಗುಳು ಬರ್ತೀನಿ, ಯುದ್ಧ ಮಾಡೋಣ ಅಂತ ಹೇಳಿ ಆ ಪೆಟ್ಟಿಗೆಯನ್ನ ದಡದಲ್ಲಿ ಹುಗುಳಿ ಮತ್ತೆ ಯುದ್ಧಕ್ಕೂ ಶುರುವಾಗಿದೆ. ಹೆಣ್ಣು ಮೀನು ಗಂಡು ಮೀನು. ಯಾವಾಗ ಹೆಣ್ಣು ಮೀನು ಸೋತೋಯ್ತೋ, ನೀನು ಮಾತಾಡದಂತೆ ನಾನು ಲಗ್ನ ಮಾಡ್ಕೋಬೇಕು, ಎಚ್ಚರ ಹಾಗೆ ಒಪ್ಪಂದ ಆಗೋಯ್ತು. ಹೆಣ್ಣು ಮೀನು ಗಂಡು ಮೀನು ಮದುವೆ ಮಾಡಬೇಕು ಅಂತ. ಈ ಪೆಟ್ಟಿಗೆಯಲ್ಲಿ ಇಲ್ಲಿಟ್ಟಿದ್ರಲ್ಲ, ಪೂಜೆ ಮಾಡ್ತಿದ್ದ ದಶರಥ ಸುಮಂತ್ರ ಇಬ್ಬರು ಕೂಡ ಆ ಪೆಟ್ಟಿಗೆ ಕಡೆ ಕಣ್ಣಾಯಿಸ್ತಾರಂತೆ. ಹೆಣ್ಣಿನ ಕೈಬಳೆಯ ಶಬ್ದ ಏನಿದು ಸುಮಂತ್ರ? ಹೆಣ್ಣಿನ ಕೈಬಳೆ ಶಬ್ದವಾಗ್ತಾ ಇದೆ ನೋಡು ಅಂದರೆ ಆ ಪೆಟ್ಟಿಗೆಯಲ್ಲಿ ಮಲಗಿದ್ದ ಕೌಸಲ್ಯ ಆ ಕಡೆಯಿಂದ ಈ ಕಡೆಗೆ ಹೊರಡುವಾಗ ಆ ಕಂಕಳ ಬಳೆಯ ಸದ್ದುಗಳು ಗಲ 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 ಗಲಗಲಾಯಿತು. ಸುಮಂತ್ರ ಬಂದು ನೋಡ್ತಾನೆ, ದಗ 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 ನೋಡ್ತಾ ಇದೆ ಅಗ್ನಿಜ್ವಾಲೆ. ಪ್ರಭೋ, ಅಗ್ನಿಜ್ವಾಲೆಯ ಪ್ರಜ್ವಲಿಸ್ತಾ ಇದೆ, ಏನು ನನಗೆ ಗೋಚರವಾಗ್ತಾ ಇಲ್ಲ. ತಾನೇ ಬಂದು ಪಾರಾಂಬರಿಸಿ ಎಂದರೆ ಮಹಾರಾಜ ದಶರಥ ಬಂದು ಆ ಪೆಟ್ಟಿಗೆ ಹತ್ತಿರಕ್ಕೆ ಬಂದರೆ ಯಾವ ಅಗ್ನಿನೂ ಇಲ್ಲ, ಏನೂ ಇಲ್ಲ. ಪೆಟ್ಟಿಗೆಯನ್ನು ಹೀಗೆ ಮುಟ್ಟಿದನಂತೆ ಮುಚ್ಚಿದ ಬಾಗಿಲು ಢಾಯಿನಂತೆ ತೆಗೆದು ಕೌಸಲ್ಯ ಕಣ್ತೆರೆದಳೋ, ಇದು ನನ್ನ ಕನಸೋ, ನನ್ನ ಮದುವೆ ಮಂಟಪವೋ, ಇದು ನನ್ನ ಭ್ರಮೆಯೋ ನಾಂ ಕಾಣೆ. ಏನು ಕನಸೇ
ಭ್ರಮೆನೇ ಒಂದು ಅರ್ಥವಾಗುತ್ತಿಲ್ಲವಲ್ಲ, ಇವರೇ ನನ್ನ ಪತಿಯೇ ಎಂದು ಹೇಳಿ ತನ್ನ ಪಕ್ಕದಲ್ಲಿ ಮಂಚದ ಮೇಲೆ ಇಟ್ಟುಕೊಂಡಿದ್ದ ಹೂವಿನ ಮಾಲೆ, ಆ ಹೂವಿನ ಮಾಲೆಯನ್ನು ತೆಗೆದುಕೊಂಡು ದಶರಥನೊಳಗೆ ದಶರಥ ಭೂಪರು ಕೂಡ ಲಿಂಗದ ಮೇಲಿದ್ದ ಹೂವನ್ನು ತೆಗೆದುಕೊಂಡು ಕೌಸಲ್ಯಾದೇವಿಯೊಳಗೆ ಹಾಕ್ತಾ ಇದ್ದಾರೆ. ಇಲ್ಲೇನಾಗಿದೆ, ಹೆಣ್ಣು ಮೀನು ಸೋತೋಯ್ತು, ಇಬ್ಬರಿಗೂ ಮದುವೆ ಮಾಡ್ಕೋಬೇಕು ಅಂದ್ರಲ್ಲ, ಆ ಹೆಣ್ಮೀನು ಗಂಡು ಮೀನಿಗೂ ಮದುವೆ ಆಗ್ತಾ ಇದೆ. ಕಂಬದಲ್ಲಿದ್ದಂಥ ಯಾವ ಬ್ರಹ್ಮದೇವ ಮತ್ತು ನಾರದರು ಶುಭ ಲಗ್ನೋ ಸಾವುಧಾನ, ಶುಭ ಮುಹೂರ್ತ ಸಾವುಧಾನ, ಯಾರಿಗೂ ಲಗ್ನ ಮಾಡಿಸ್ತಾ ಇದೆ? ಸ್ವಾಮಿ, ಒಂದು ಹೆಣ್ಮೀನಿಗೂ ಗಂಡು ಮೀನಿಗೂ ಲಗ್ನ ಆಯಿತು. ಹಾಗೆ ಹೇಳು. ಇತ್ತ ಕಡೆ ಯಾವ ದಶರಥ ಕೌಸಲ್ಯ ಈರುವರು ಕೂಡ ನೇರವಾಗಿ ಅಯೋಧ್ಯ ನಗರದ ಕಡೆ ಬರ್ತಾ ಇದ್ದಾರೆ. ಬರಿಪೆಟ್ಟಿಗೆಯನ್ನು ಕಚ್ಚಿಕೊಂಡು ಆ ತಿಮಿಂಗಿಲ ನೀರೊಳಗಡೆ ಹೊರಟಾಯ್ತು. ಮದುವೆ ಆದಮೇಲೆ ಬರಿಪೆಟ್ಟಿಗೆ ಬಾಗಿದೆ. ನಾನು ನೀನು ಜೋಡಿ ಈ ಜೀವನ ಎತ್ತಿನ ಗಾಡಿ, ಅಲ್ಲಾರಿಣ್ಣ ಒಂದು ಬಿಡದೆ ನಡೆದು ಸಾಗುವ ಬಂಡಿಯ ದಾರಿ, ನಾನು ನೀನು ನಾವಿಬ್ಬರು ಜೋಡಿ ಅಂತ ಹೇಳಿ ದಶರಥ ಕೌಸಲ್ಯ ಇಬ್ಬರು ನೇರವಾಗಿ ಅಯೋಧ್ಯ ನಗರಕ್ಕೆ ಬಂದರು. ಯಾವ ಬ್ರಹ್ಮದೇವ ನಾರದರು ಹೇಳ್ತಾರೆ, ರಾವಣೇಶ್ವರ ಶುಭ ಮುಹೂರ್ತೋ ಸಾವುಧಾನ, ಶುಭ ಲಗ್ನೋ ಸಾವುಧಾನ, ಲಕ್ಷ್ಮೀನಾರಾಯಣ ಸಾವುಧಾನ. ಯಾರಿಗೂ ಮದುವೆ? ಅದೇ ಸ್ವಾಮಿ, ದಶರಥನಿಗೂ ಕೌಸಲ್ಯಗೂ ಮಾಲೆ ಬದಲಾಯಿಸಾಯಿತು, ಇನ್ನ ಮಾಂಗಲ್ಯ ಧಾರಣೆ ಮಾತ್ರ ಉಳಿದಿದೆ. ಹೆಣ್ಣನ್ನು ಹಬರಿಸಿದ್ದೀನಿ, ಗಂಡನ್ನು ಪಾತಾಳ ಕೊಟ್ಟಿದ್ದೀನಿ, ಅದ್ಯಾಗ ಮದುವೆ ಆಗುತ್ತೆ? ತಿಮಿಂಗಿಲ ಬರ್ರೆ ಬಂದು ಆ ಗಾತ್ರವಾದ ಎಲ್ಲಿ ನಾನು ಕೊಟ್ಟಂತ ಪೆಟ್ಟಿಗೆ ಇಲೋ ಸ್ವಾಮಿ ತಂದೆ ಅಂತ ತನ್ನ ದವಡೆಯಲ್ಲಿ ಇಟ್ಕೊಂಡಿದ್ದ ಪೆಟ್ಟಿಗೆನ ಕೆಳಗೊಂಡಂತೆ ಆ ಪೆಟ್ಟಿಗೆ ತೆಗೆದು ನೋಡ್ತಾರೆ, ಬರೀ ಪೆಟ್ಟಿಗೆ. ಏನು ವಿಚಿತ್ರವೋ ದೇವಾ ನಿನ್ನ ಮಹಿಮೆ, ಲೋಕದೊಳಗೆ ವಿಚಿತ್ರವೋ. ಅದಕ್ಕಾಗಿ ಸ್ವಾಮಿ ಅವರಿಬ್ಬರ ಲಗ್ನಕ್ಕೆ ನೀನೇ ನಿಂತು ನಡೆಸಿಕೊಡ್ಬೇಕು, ನೀನೇ ಪುರೋಹಿತನಾಗಬೇಕು, ದಯಮಾಡಿ ಅಂದ ಒಡನೆಯೇ ಯಾವ ಬ್ರಹ್ಮದೇವನ ಮಾತಿನಂತೆ ನಾರದರ ಮಾತಿನಂತೆ ಅವರಿಬ್ಬರನ್ನ ಕಂಬದಿಂದ ಬಿಗಿದಿದ್ದನ್ನು ಬಿಡಿಸಿ ರಾವಣೇಶ್ವರ ಬಂದು ತಾನು ಲಗ್ನ ಮಾಡುವುದಕ್ಕೆ ಕೌಸಲ್ಯಗೂ ದಶರಥನಿಗೂ ನೇರವಾಗಿ ಬರ್ತಾ ಇದ್ದಾರೆ ಅಯೋಧ್ಯ ನಗರಕ್ಕೆ. ನಾರದರ ಆಡಿನ ಮಾತಿನಂತೆ 7 ದಿವಸಕ್ಕೆ ಸರಿಯಾಗಿ ಕರ್ಕೊಂಡ್ಬಂದ್ಬಿಟ್ರು. ಆ ಕಡೆಯಿಂದ ಯಾವ ಕೌಸಲ್ಯನೂ ಕೂಡ ಕರೆದಿದ್ದಾರೆ ವಧುವನ್ನ. ಎಲ್ಲಿ ವಧು ಈ ಕಡೆ ನಿಲ್ಲಲಿ, ವರ ಈ ಕಡೆ ನಿಲ್ಲಲಿ. ಸೋದರ ಮಾವನ್ ಕರ್ಕೊಳ್ಳಿ, ಏನ್ ಕರ್ಕೊಡ್ಬೇಕಲ್ಲ, ಮದುವೆ ಮಂಟಪ ಯಾವ್ದ ದೊಡ್ಡ ಸೋದರ ಮಾವನ್ ಇರಲ್ಲ ಮೊದಲೇ. ಮಂಗಳವಾದ್ಯದವರು, ನಾರಿ ಮುತ್ತೈದೆಯರು, ಕಳಸ ಕನ್ನಡಿ. ಮದುವೆ ಅಂದ್ರೆ ಸಾಮಾನ್ಯವೇ? ಆನಂದವಾಗಿರ್ತಕ್ಕಂಥ ಮದುವೆ ಮಂಟಪ. ರಾವಣೇಶ್ವರ ಬಂದೊಡನೆಯೇ ಆ ವಧುವರರೀರ್ವರನ್ನ ಕರೆತಂದು ಅವರ ಕೈಗೆ ಪುಷ್ಪ ಮಾಲಿಕೆಯನ್ನು ಕೊಟ್ಟು ಮಾಂಗಲ್ಯವನ್ನ ತನ್ನ ಕೈ ಹಿಡಿದುಕೊಂಡು ಅದಕ್ಕೆ ಮಂಗಳ ಸೂತ್ರವನ್ನು ಹೇಳಿ ಶ್ಲೋಕವನ್ನು ತಾನು ಹಾಡಿ, ದಶರಥ ತೆಗೆದುಕೋ ಈ ಮಾಂಗಲ್ಯವನ್ನ, ಗಟ್ಟು ನಿನ್ನ ಪತ್ನಿಯ ಕೊರಳಿಗೆ. ಎಲ್ಲಿ ವಾದಿದವರು? ಮಾಂಗಲ್ಯಂ ತಂದು ನಾನೇ ನಾಮ ಜೀವನಾಯೇ ಪುನಃ ಕಂಠೆ ಬದ್ನಾಮಿ ಸ್ವಯೇ ಸ್ವಾಹ. ಆನಂದವಾಗಿ ಲಗ್ನ ನೆರವೇರಿತು. ವಧುವರರಿಗೆ ಆಶೀರ್ವಾದ ಮಾಡಿ ದಶರಥ ರಾವಣೇಶ್ವರ ನೇರವಾಗಿ ತಾನು ಲಂಕಾಪಟ್ಟಣಕ್ಕೆ ಬಂದು ಸೇರಿಕೊಂಡ. ಇತ್ತ ಕಡೆ ಯಾವ ದಶರಥ ಕೌಸಲ್ಯಾದೇವಿ ಏನೂ ಕೂಡ ಇನ್ನೂ ಆ ಮದುವೆ ಮಂಟಪದಿಂದ ಎದ್ದಿಲ್ಲ. ಸೋಮನ ಆಡ್ಬೇಕಂತೆ, ಏನೋ ಆಡ್ತೀನಿ ಅಂತಲ್ಲ, ಆಡ್ಬಿಡ್ಬೇಕು. ನೋಡೀಗ ನಮ್ಮ ಗುಡಿಯೊಳಗಿರೋ ರಾಮನು ಒಂದೇ, ನೀನು ಒಂದೇ. ಈಗ ಅವಾಗ ಬಂದಾಗ ರಾವಣ ಬಂದಂಗೆ ಬಂದ್ಬಿಟ್ಟು ಯಾರನ್ನಾರ ಏನ್ ಮಾಡ್ತೀವಿ ಅಂದಂಗೆ ನನಗೆ ಭಯ ಆಗ್ಬಿಟ್ಟು. ಮದುವೆ ಈಗ ಇನ್ನು ಶೋಭನೇ ಆಡಿಲ್ಲ. ಓಹೋ, ಇವು ಶೋಭನಕ್ಕೆ ಹೋದ ಆಲಯ.
ಸುವಿಸುವಾಲೆ ಸೋಲೆ ಬೆಲ್ಲ ಜೀರಿಗೆ ಲೀಲೆ ಉರಟನೆ ಉಯ್ಯಾಲೆ ಸಪ್ತಪದಿ ನಾಗೋಲೆ ಜೀವನ ಜೇನಾಗೋ ಶುಭ ವೇಳೆ ಫಲಿಸಿತು ಒಲವಿನ ಪೂಜಾ ಫಲ ಯಮಗಿಂದು ಕೂಡಿ ಬಂದೆ ಕಂಕಣ ಬಲ ಹಾ ಓ ಪಟ್ಟೆ ಪೀತಾಂಬರ ಹುಟ್ಟು ಜರತಾರಿ ಕುಪ್ಪಸ ತೊಟ್ಟು ಪಟ್ಟೆ ಪೀತಾಂಬರ ಹುಟ್ಟು ಜರತಾರಿ ಕುಪ್ಪಸ ತೊಟ್ಟು ಒಟ್ಟು ಬಾಸಿಂಗ ತೊಟ್ಟು ಕಡಗ ಕಾಲುಂಗುರವಿಟ್ಟು ಒಟ್ಟು ಬಾಸಿಂಗ ತೊಟ್ಟು ಕಡಗ